ಶನಿ ಮಹಾತ್ಮನು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲವನ್ನು ನೀಡ್ತಾನೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ಈಗ 4ನೇ ಮನೆಯಲ್ಲಿದ್ದಾನೆ. ಅರ್ಧಾಷ್ಟಮ ಶನಿ, ಕಂಟಕ ಶನಿಯಾಗಿದ್ದಾನೆ. ಅವನು 29ನೇ ತಾರೀಕಿಗೆ ಪಂಚಮಕ್ಕೆ ಹೋಗ್ತಾ ಇದ್ದಾನೆ. ಅರ್ಥಾತ್ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯ ಕಾಟ ಆರಂಭವಾಗ್ತದೆ. ಪಂಚಮ ಶನಿಯ ಕಾಟ ಎಂದರೆ ವಿಪರೀತ, ಸಾಕಷ್ಟು ತೊಂದರೆಗಳು. ಪಂಚಮ ಬುದ್ಧಿಸ್ಥಾನ, ಬುದ್ಧಿನಾಶವನ್ನು ಮಾಡ್ತಾನೆ, ಬುದ್ಧಿ ವೈಕಲ್ಯವನ್ನು ಮಾಡ್ತಾನೆ, ಬುದ್ಧಿ ವಿಕಾರವನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವಿಶೇಷ ಬುದ್ಧಿ ಅಲ್ಲ, ವಿಕಾರ ಬುದ್ಧಿಯನ್ನುಂಟು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಪಂಚಮದಲ್ಲಿದ್ದಾಗ. ಮಕ್ಕಳಿಗೆ ತೊಂದರೆ ಜಾಸ್ತಿ ಆಗ್ತದೆ, ಮಕ್ಕಳಿಂದ ತೊಂದರೆಯನ್ನು ಅನುಭವಿಸಬೇಕಾದಂತಹ ಸಂದರ್ಭ ಬರ್ತದೆ. ಆರ್ಥಿಕವಾದಂತಹ ಮುಗ್ಗಟ್ಟುಂಟಾಗ್ತದೆ, ವ್ಯವಹಾರಗಳು ಸರಿಯಾಗಿ ಆಗುವುದಿಲ್ಲ. ಅವುಗಳ ಮೂಲಕವಾಗಿ ಸಾಕಷ್ಟು ತೊಂದರೆಗಳು. ಮಕ್ಕಳು ತಂದೆ ಮಕ್ಕಳ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು, ತಂದೆ ಮಕ್ಕಳ ವಿಚಾರದಲ್ಲಿ ದೂರವಾಗುವಿಕೆ, ತಂದೆ ಮಕ್ಕಳು ಒಬ್ಬರನ್ನ ಕಂಡ್ರೆ ಒಬ್ಬರು ಹಲ್ಲಲ್ಲ ಕಡಿಯುವಂತಹ ಸನ್ನಿವೇಶ ಬರ್ತದೆ. ಆದ್ದರಿಂದ ತುಂಬಾ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದು ಪಂಚಮ ಶನಿಯ ಕಾಟದಲ್ಲಿ. ನೋಡಿ, ಪಂಚಮ ಶನಿಯ ಕಾಟದಲ್ಲಿ ಮತ್ತೇನು ಮಾಡ್ತದೆಯಪ್ಪ? ಅಪವಾದ ಭಯಂ, ಅಪವಾದ ಬರ್ತದೆ, ಅವಮಾನ ಉಂಟಾಗ್ತದೆ, ನಷ್ಟ ಉಂಟಾಗ್ತದೆ, ಆರೋಗ್ಯಕ್ಕೆ ತೊಂದರೆ ಉಂಟಾಗ್ತದೆ, ವ್ಯಾಜ್ಯಗಳ ಬೆಳೀತದೆ. ಈ 5 ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾನೆ ಪಂಚಮ ಶನಿಯ ಕಾಲದಲ್ಲಿ. ಪಂಚಮ ಶನಿ ಬಂದಾಗ ಏನು ಮಾಡ್ಕೊಳ್ಬೇಕು ಪರಿಹಾರಕ್ಕೆ? ಸಾಧಾರಣವಾಗಿ ಪಂಚಮ ಶನಿ ಬಂದಂತಹ ಸಂದರ್ಭದಲ್ಲಿ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಶನಿದೇವರಿಗೆ ದೀಪ ಹಚ್ಚಬೇಕು. ಎಳ್ಳೆಣ್ಣೆಯಲ್ಲಿ ಮುಖ ನೋಡುವಾಗ ನೀವು ಕಬ್ಬಿಣದ ಬಾಂಡ್ಲಿ, ಎರಡೋದಕ್ಕೆ ಹಿಡಿಕೆ ಇರಬೇಕು, ಆಚೆ ಈಚೆ ಹಿಡಿಕೆ ಇರತಕ್ಕಂತಹ ಬಾಂಡ್ಲಿ ಆಗಿರಬೇಕು. ಆ ಬಾಂಡ್ಲಿಯಲ್ಲಿ ತುಂಬ ಎಳ್ಳೆಣ್ಣೆಯನ್ನು ತುಂಬಿ ಅದರಲ್ಲಿ ಒಂದು ನಾಣ್ಯವನ್ನು ಹಾಕಿ ಆ ನಂತರದಲ್ಲಿ ಅದರಲ್ಲಿ ಮುಖವನ್ನು ನೋಡಬೇಕಾಗಿರ್ತಕ್ಕಂಥದ್ದು. ಮುಖವನ್ನು ನೋಡುವಾಗ ಅಲ್ಲಿರುವಂತಹ ನಾಣ್ಯವನ್ನು ನೋಡುವುದಲ್ಲ, ನಿಮ್ಮ ಮುಖ ಸ್ಪಷ್ಟವಾಗಿ ಕಾಣುವ ಹಾಗೆ ನೋಡಬೇಕು. ಸ್ವಲ್ಪ ನೆರಳಲ್ಲಿ ಇಟ್ಟುಕೊಂಡು ನೋಡಿದಾಗ ಅದು ಮುಖ ಕಾಣಿಸ್ತದೆ. ಆ ಮುಖವನ್ನು ಕಂಡ ನಂತರದಲ್ಲಿ ಅದನ್ನು ನೀವು ಸೀಸದ ಬಾಟಲಿಯಲ್ಲೇ ಹಾಕಿ ತೆಗೆದುಕೊಂಡು ಹೋಗಿ ಶನಿ ದೇವರ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಇಟ್ಟಿರ್ತಕ್ಕಂತಹ ಪಾತ್ರೆಗೆ, ಕಬ್ಬಿಣದ ಪಾತ್ರೆಯನ್ನು ಇಟ್ಟಿರ್ತಾರೆ, ಆ ಪಾತ್ರೆಗೆ ಎಣ್ಣೆಯನ್ನು ಹಾಕುವುದರಿಂದ ನಿಮಗಿರ್ತಕ್ಕಂತಹ ಶನಿಯ ದೃಷ್ಟಿ ದೋಷ ಪರಿಹಾರವಾಗ್ತದೆ, ಶನಿ ದೋಷ ಪರಿಹಾರವಾಗ್ತದೆ, ಪಂಚಮ ಶನಿಯ ಕಾಟ ತಪ್ತದೆ. ಆ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ಕ್ಷೇಮ. ಹಾಗಂತ ಅದು 5 ಶನಿವಾರದವರೆಗೆ ಮಾಡಬೇಕಾಗಿರ್ತಕ್ಕಂಥ. ಅಷ್ಟಮ ಶನಿಯಲ್ಲಿ 8 ಸಾರಿ, ಪಂಚಮ ಶನಿಯವರೆಗೆ 5 ವಾರ, ಶನಿವಾರದಂತೆ 5 ವಾರ ಮಾಡುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟ ದೋಷಗಳು ಪರಿಹಾರವಾಗ್ತದೆ. ನೀಲ ವಸ್ತ್ರದಲ್ಲಿ ಅಥವಾ ಕಪ್ಪು ಬಣ್ಣದ ವಸ್ತ್ರದಲ್ಲಿ ಕಪ್ಪು ಎಳ್ಳನ್ನು ತುಂಬಿ ಗಂಟನ್ನು ಮಾಡಿ ಆ ಗಂಟನ್ನು 5 ಜನರಿಗೆ ನೀವು ದಾನ ಮಾಡಬೇಕಾಗಿರ್ತಕ್ಕಂಥದ್ದು. 5 ಕೆಜಿಯಂತೆ ಹಾಕಿ ದಾನ ಮಾಡಿ, ಅಥವಾ 1 ಕೆಜಿಯಂತೆ 5 ಜನರಿಗೆ ನೀವು ದಾನವನ್ನು ಮಾಡುವುದರಿಂದ ಆ ದಾನದ ವಿಶೇಷತೆಯಿಂದ ಪಂಚಮ ಶನಿಯ ದೋಷ ಕಡಿಮೆ ಆಗ್ತದೆ. ನವಗ್ರಹಗಳೆಲ್ಲವೂ ಹಾಗೆ, ದಾನ ಮಾಡಿದಾಗ, ತ್ಯಾಗ ಮಾಡಿದಾಗ ಅವುಗಳ ಪ್ರಭಾವಗಳು ಕಮ್ಮಿ ಆಗ್ತದೆ. ಒಳ್ಳೆಯ ಪ್ರಭಾವಗಳು ನಮಗಿರ್ತದೆ, ಕೆಟ್ಟ ಪ್ರಭಾವಗಳು ಪರಿಹಾರವಾಗ್ತದೆ. ಆ ಕೆಟ್ಟ ಪ್ರಭಾವವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ದಾನಮಾನಾದಿಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ದಾನಮಾನಾದಿಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ದಾನ ಮಾಡುವಾಗ ಅಲ್ಲಿ ಒಂದು ಮಾನ ಹೇಳುವಂಥ ಒಂದು ಶಬ್ದ ಇದೆ. ದಾನ ಮಾಡುವಾಗ ವಸ್ತುವನ್ನು ದಾನ ಕೊಟ್ಟು ಸಾಲದು, ಅದರಲ್ಲಿ ಎಲೆ, ಅಡಿಕೆ, ದಕ್ಷಿಣೆ, ತೆಂಗಿನಕಾಯಿ ಇತ್ಯಾದಿಗಳನ್ನು ಇಟ್ಟು, ಅಂದರೆ ಗೌರವಯುತವಾಗಿ, ಮಾನ ಅಂದರೆ ಗೌರವಯುತವಾಗಿ ನಾವು ದಾನವನ್ನು ಮಾಡಿದಾಗ ಅದರಿಂದ ವಿಶೇಷವಾದಂತಹ ಫಲಗಳು ಸಿಗ್ತದೆ. ಆದ್ದರಿಂದ ದಾನಮಾನಾದಿಗಳನ್ನು ಮಾಡಿಕೊಳ್ಳಿ, ಅದರಿಂದ ನಮಗೆ ಕ್ಷೇಮ ಉಂಟಾಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಮಾನ ಅಂದರೆ ಏನು? ನಮ್ಮ ಗೌರವಾದಿಗಳು ಮಾನಾದಿಗಳನ್ನೆಲ್ಲವನ್ನು ಸಹಿತವಾಗಿ ಹೋಗದೇ ಇರುವ ಹಾಗೆ ನೋಡಿಕೊಳ್ತಾನೆ ಶನಿ ಮಹಾತ್ಮ. ಆದ್ದರಿಂದ ಆ ಶನಿ ಮಹಾತ್ಮನ ಅನುಗ್ರಹವನ್ನು ಪಡೆದುಕೊಳ್ಳುವಲ್ಲಿ ವೃಶ್ಚಿಕ ರಾಶಿಯವರು ಹಿಂದೆ ಬೀಳಬಾರದು. ಕಾರಣ ಯಾಕೆಂತಂದ್ರೆ ಪಂಚಮ ಶನಿಯ ಕಾಟ ಇದ್ದದ್ರಿಂದ. ಇನ್ನು 2.5 ವರ್ಷಗಳ ಕಾಲ ನೀವು ಸಾಕಷ್ಟು ದುಃಖಿಸುವಂತಹ ಸಂದರ್ಭ ಬರ್ತದೆ, ದುಮ್ಮಾನದಿಂದ ಇರಬೇಕಂತಹ ಸಂದರ್ಭ ಬರ್ತದೆ. ಯಾರಲ್ಲೂ ಹೇಳುವಾಗಿಲ್ಲ, ಅನುಭವಿಸುವಾಗಿಲ್ಲ. ಆ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಈ ಪಂಚಮ ಶನಿಯ ಕಾಲದಲ್ಲಿ. ಇದಕ್ಕಾಗಿ ಪರಿಹಾರವನ್ನು ಮಾಡಿಕೊಳ್ಳಿ, ಅದರಿಂದ ನಿಮಗೆ ಕ್ಷೇಮ, ನಿಮ್ಮ ಕ್ಷೇಮ, ನಿಮ್ಮ ತಂದೆ ತಾಯಿಗಳ ಕ್ಷೇಮ, ನಿಮ್ಮ ಮಕ್ಕಳ ಕ್ಷೇಮ, ನಿಮ್ಮ ಹೆಂಡತಿಯ ಕ್ಷೇಮ, ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳ ಕ್ಷೇಮ, ಇದನ್ನೆಲ್ಲವನ್ನು ಮಾಡಿಕೊಂಡಾಗ ನಿಮ್ಮ ಜೀವನ ಸುಗಮವಾಗ್ತದೆ. ಅರ್ಥಾತ್ ಈ ಪಂಚಮ ಶನಿಯನ್ನು ಅದನ್ನು ಉಪಾಯದಿಂದ ಪಾರಾಗುವುದು ಹೇಗೆ, ಅದಕ್ಕೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕು, ಅದನ್ನು ಸರಿಯಾಗಿ ತಿಳಿದುಕೊಂಡು ಮಾಡಿಕೊಂಡಾಗ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗಿ
ಸುಖವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಅದನ್ನು ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ, ಶುಭವಾಗುತ್ತೆ.